ಇವರು ನಾಟಕ ಮಾಡಿದ್ರು, ಹೈ ಡ್ರಾಮಾ ಮಾಡಿದ್ರು. ಇದೆಲ್ಲದರ ಹಿಂದೆ ಇದ್ದದ್ದು ಕಾಣದ ಕೈಗಳು. ಕಾಣದ ಕೈಗಳಿಗೆ ಹಣ ಸಂದಾಯ ಆಗಿದ್ದು ವಿದೇಶಗಳಿಂದ, ಕೆಲವು ಮಿಷನರಿಗಳಿಂದ ಹಣ ಬಂದಿದೆ ವಿದೇಶದಿಂದ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬುರುಡೆ ಗ್ಯಾಂಗ್ನ ವಿದೇಶಿ ಫಂಡಿಂಗ್ ಬಗ್ಗೆ ಮೊದಲು ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವಿದೇಶಿ ಫಂಡಿಂಗ್ ಬಗ್ಗೆ ವರದಿಯನ್ನ ನಾವು ಮಾಡಿದ್ವಿ. ಈ ವರದಿಯ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತನಿಖೆಗೆ ಇಳಿದಿದೆ ಇಡಿ ಅಧಿಕಾರಿಗಳು. ಈಗ ಈ ಹಣದ ಮೂಲವನ್ನ ಕೆದಕೋದಕ್ಕೆ, ಈ ಬುರುಡೆ ಗ್ಯಾಂಗ್ಗೆ ಬಂದಿರುವಂತಹ ಹಣ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಗೆ ಬಂತು ಅನ್ನೋದನ್ನ ಕೆದಕೋದಕ್ಕೆ, ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಈಗ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಅಸಲಿ ಮುಖವಾಡ ಬಯಲಾಗುತ್ತೆ. ಕಾಣದ ಕೈಗಳಿಗೆ ಯಾರಿಂದ ಹಣ ಬಂದಿದೆ, ಹಣವನ್ನ ತೆಗೆದುಕೊಂಡು ಇವರು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಾಟಕ ಮಾಡಿದ್ರು. ನೂರಾರು ಹೆಣಗಳನ್ನ ಹೂತಿದ್ದೇವೆ ಅನ್ನುವ ಕಥೆಯನ್ನ ಕಟ್ಟಿದ್ರು. ಅನನ್ಯ ಭಟ್ ಇಲ್ಲದ ಹೆಸರು, ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ್ರು. ಯಾವುದೋ ಫೋಟೋವನ್ನ ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಇವರು ಹೆಣ ಹೂತಿದ್ದಾನೆ, ಆತನ ಕೈಯಾರ ಹೂತಿದ್ದಾನೆ ಅಂತ ಹೇಳಿದ್ರು. ಯಾರದ್ದೋ ಬುರುಡೆಯನ್ನ ತೆಗೆದುಕೊಂಡು ಬಂದ್ರು. ನಾನು ಈ ಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ರು. ಇದೆಲ್ಲ ಹೈಡ್ರಾಮಾ, ಇದೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳಿಗೆ ಇತಿಶ್ರೀ ಹಾಡೋದಕ್ಕೆ ಎಸ್ಐಟಿ ಅದಕ್ಕೆ ತನಿಖೆ ಮಾಡ್ತಾ ಇದ್ರೆ. ರಿಪಬ್ಲಿಕ್ ಕನ್ನಡ ಹೇಳಿತ್ತು ವಿದೇಶದಿಂದ ಫಂಡಿಂಗ್ ಆಗಿತ್ತು ಅಂತೇಳಿ ಹೇಳಿತ್ತು. ಈಗ ಈ ಆರೋಪದ ಹಿನ್ನೆಲೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿ ಆದ ನಂತರ, ನಾವಿದನ್ನ ಎಕ್ಸ್ಪೋಸ್ ಮಾಡಿ ಆದ ನಂತರ ಇಡಿ ಅಧಿಕಾರಿಗಳು ಹೌದು ವಿದೇಶಿ ಹಣ ಹರಿದು ಬಂದಿದ್ದು ನಿಜ, ಇದರ ತನಿಖೆ ಆಗಬೇಕು ಅಂತ ಹೇಳಿ ಇಡಿ ಈಗ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಫೇಮಾ ಅಡಿ ಕೇಸ್ ದಾಖಲಾಗುತ್ತಾ? ಫೇಮಾ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ 2 ದೂರುಗಳ ಅಡಿಯಲ್ಲಿ ಇಡಿ ತನಿಖೆಯನ್ನು ಮಾಡುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಮಹಾ ಇಂಪ್ಯಾಕ್ಟ್ ಇದು. ನಾವು ನಿರಂತರವಾಗಿ ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಇವರಿಗೆ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಗ ಬಂತು, ಇವರು ಏನೆಲ್ಲ ಹೈಡ್ರಾಮಾ ಮಾಡಿದ್ರು, ಏನೆಲ್ಲ ಕತೆ ಕಟ್ಟಿದ್ರು, ಇವರ ಉದ್ದೇಶ ಏನಾಗಿತ್ತು, ಇದೆಲ್ಲವನ್ನು ಕೂಡ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಇದಾದ ನಂತರ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಇದು. ಒಡನಾಡಿ ಮತ್ತು ಸಂವಾದ ಎನ್ಜಿಒ ಮೇಲೆ ಇಡಿ ಕಣ್ಣಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ ಇವರು ನಾಟಕ ಮಾಡಿದ್ರು, ಹೈ ಡ್ರಾಮಾ ಮಾಡಿದ್ರು. ಇದೆಲ್ಲದರ ಹಿಂದೆ ಇದ್ದದ್ದು ಕಾಣದ ಕೈಗಳು. ಕಾಣದ ಕೈಗಳಿಗೆ ಹಣ ಸಂದಾಯ ಆಗಿದ್ದು ವಿದೇಶಗಳಿಂದ, ಕೆಲವು ಮಿಷನರಿಗಳಿಂದ ಹಣ ಬಂದಿದೆ ವಿದೇಶದಿಂದ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬುರುಡೆ ಗ್ಯಾಂಗ್ನ ವಿದೇಶಿ ಫಂಡಿಂಗ್ ಬಗ್ಗೆ ಮೊದಲು ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವಿದೇಶಿ ಫಂಡಿಂಗ್ ಬಗ್ಗೆ ವರದಿಯನ್ನ ನಾವು ಮಾಡಿದ್ವಿ. ಈ ವರದಿಯ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತನಿಖೆಗೆ ಇಳಿದಿದೆ ಇಡಿ ಅಧಿಕಾರಿಗಳು. ಈಗ ಈ ಹಣದ ಮೂಲವನ್ನ ಕೆದಕೋದಕ್ಕೆ, ಈ ಬುರುಡೆ ಗ್ಯಾಂಗ್ಗೆ ಬಂದಿರುವಂತಹ ಹಣ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಗೆ ಬಂತು ಅನ್ನೋದನ್ನ ಕೆದಕೋದಕ್ಕೆ, ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಈಗ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಅಸಲಿ ಮುಖವಾಡ ಬಯಲಾಗುತ್ತೆ. ಕಾಣದ ಕೈಗಳಿಗೆ ಯಾರಿಂದ ಹಣ ಬಂದಿದೆ, ಹಣವನ್ನ ತೆಗೆದುಕೊಂಡು ಇವರು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಾಟಕ ಮಾಡಿದ್ರು. ನೂರಾರು ಹೆಣಗಳನ್ನ ಹೂತಿದ್ದೇವೆ ಅನ್ನುವ ಕಥೆಯನ್ನ ಕಟ್ಟಿದ್ರು. ಅನನ್ಯ ಭಟ್ ಇಲ್ಲದ ಹೆಸರು, ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ್ರು. ಯಾವುದೋ ಫೋಟೋವನ್ನ ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಇವರು ಹೆಣ ಹೂತಿದ್ದಾನೆ, ಆತನ ಕೈಯಾರ ಹೂತಿದ್ದಾನೆ ಅಂತ ಹೇಳಿದ್ರು. ಯಾರದ್ದೋ ಬುರುಡೆಯನ್ನ ತೆಗೆದುಕೊಂಡು ಬಂದ್ರು. ನಾನು ಈ ಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ರು. ಇದೆಲ್ಲ ಹೈಡ್ರಾಮಾ, ಇದೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳಿಗೆ ಇತಿಶ್ರೀ ಹಾಡೋದಕ್ಕೆ ಎಸ್ಐಟಿ ಅದಕ್ಕೆ ತನಿಖೆ ಮಾಡ್ತಾ ಇದ್ರೆ. ರಿಪಬ್ಲಿಕ್ ಕನ್ನಡ ಹೇಳಿತ್ತು ವಿದೇಶದಿಂದ ಫಂಡಿಂಗ್ ಆಗಿತ್ತು ಅಂತೇಳಿ ಹೇಳಿತ್ತು. ಈಗ ಈ ಆರೋಪದ ಹಿನ್ನೆಲೆ
ನಾವು ಸುದ್ದಿಯನ್ನ ಬ್ರೇಕ್ ಮಾಡಿ ಆದ ನಂತರ, ನಾವಿದನ್ನ ಎಕ್ಸ್ಪೋಸ್ ಮಾಡಿ ಆದ ನಂತರ ಇಡಿ ಅಧಿಕಾರಿಗಳು ಎಸ್ ಹೌದು ವಿದೇಶಿ ಹಣ ಹರಿದು ಬಂದಿದ್ದು ನಿಜ, ಇದರ ತನಿಖೆ ಆಗಬೇಕು ಅಂತ ಹೇಳಿ ಇಡಿ ಈಗ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಫೇಮಾ ಅಡಿ ಕೇಸ್ ದಾಖಲಾಗುತ್ತಾ? ಫೇಮಾ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ 2 ದೂರುಗಳ ಅಡಿಯಲ್ಲಿ ಇಡಿ ತನಿಖೆಯನ್ನು ಮಾಡುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಮಹಾ ಇಂಪ್ಯಾಕ್ಟ್. ಇದು ನಾವು ನಿರಂತರವಾಗಿ ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಇವರಿಗೆ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಗ ಬಂತು, ಇವರು ಏನೆಲ್ಲ ಹೈಡ್ರಾಮಾ ಮಾಡಿದ್ರು, ಏನೆಲ್ಲ ಕತೆ ಕಟ್ಟಿದ್ರು, ಇವರ ಉದ್ದೇಶ ಏನಾಗಿತ್ತು, ಇದೆಲ್ಲವನ್ನು ಕೂಡ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಇದಾದ ನಂತರ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಇದು ಒಡನಾಡಿ ಮತ್ತು ಸಂವಾದ ಎನ್ಜಿಒ ಮೇಲೆ ಇಡಿ ಕಣ್ಣಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ ಇವರು ನಾಟಕ ಮಾಡಿದ್ರು, ಹೈಡ್ರಾಮಾ ಮಾಡಿದ್ರು. ಇದೆಲ್ಲದರ ಹಿಂದೆ ಇದ್ದದ್ದು ಕಾಣದ ಕೈಗಳು. ಕಾಣದ ಕೈಗಳಿಗೆ ಹಣ ಸಂದಾಯ ಆಗಿದ್ದು ವಿದೇಶಗಳಿಂದ, ಕೆಲವು ಮಿಷನರಿಗಳಿಂದ ಹಣ ಬಂದಿದೆ ವಿದೇಶದಿಂದ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬುರುಡೆ ಗ್ಯಾಂಗ್ನ ವಿದೇಶಿ ಫಂಡಿಂಗ್ ಬಗ್ಗೆ ಮೊದಲು ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ವಿದೇಶಿ ಫಂಡಿಂಗ್ ಬಗ್ಗೆ ವರದಿಯನ್ನ ನಾವು ಮಾಡಿದ್ವಿ. ಈ ವರದಿಯ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತನಿಖೆಗೆ ಇಳಿದಿದೆ ಇಡಿ ಅಧಿಕಾರಿಗಳು. ಈಗ ಈ ಹಣದ ಮೂಲವನ್ನ ಕೆದಕೋದಕ್ಕೆ, ಈ ಬುರುಡೆ ಗ್ಯಾಂಗ್ಗೆ ಬಂದಿರುವಂತಹ ಹಣ ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರಿಗೆ ಬಂತು ಅನ್ನೋದನ್ನ ಕೆದಕೋದಕ್ಕೆ, ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಈಗ ಎಂಟ್ರಿ ಆಗಿದ್ದಾರೆ. ಇದರಲ್ಲಿ ಅಸಲಿ ಮುಖವಾಡ ಬಯಲಾಗುತ್ತೆ. ಕಾಣದ ಕೈಗಳಿಗೆ ಯಾರಿಂದ ಹಣ ಬಂದಿದೆ, ಹಣವನ್ನ ತೆಗೆದುಕೊಂಡು ಇವರು ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಾಟಕ ಮಾಡಿದ್ರು. 100 ಹೆಣಗಳನ್ನ ಹೂತಿದ್ದೇವೆ ಅನ್ನುವ ಕಥೆಯನ್ನ ಕಟ್ಟಿದ್ರು. ಅನನ್ಯ ಭಟ್ ಇಲ್ಲದ ಹೆಸರು, ಇಲ್ಲದ ವ್ಯಕ್ತಿಯನ್ನ ಸೃಷ್ಟಿ ಮಾಡಿದ್ರು. ಯಾವುದೋ ಫೋಟೋವನ್ನ ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಇವರು ಹೆಣ ಹೂತಿದ್ದಾನೆ, ಆತನ ಕೈಯಾರ ಹೂತಿದ್ದಾನೆ ಅಂತ ಹೇಳಿದ್ರು. ಯಾರದ್ದೋ ಬುರುಡೆಯನ್ನ ತೆಗೆದುಕೊಂಡು ಬಂದ್ರು. ನಾನು ಈ ಬುರುಡೆಯನ್ನ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ರು. ಇದೆಲ್ಲ ಹೈಡ್ರಾಮಾ, ಇದೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳಿಗೆ ಇತಿಶ್ರೀ ಹಾಡೋದಕ್ಕೆ ಎಸ್ಐಟಿ ಅದಕ್ಕೆ ತನಿಖೆ ಮಾಡ್ತಾ ಇದ್ರೆ, ರಿಪಬ್ಲಿಕ್ ಕನ್ನಡ ಹೇಳಿತ್ತು ವಿದೇಶದಿಂದ ಫಂಡಿಂಗ್ ಆಗಿತ್ತು ಅಂತೇಳಿ ಹೇಳಿತ್ತು. ಈಗ ಈ ಆರೋಪದ ಹಿನ್ನೆಲೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿ ಆದ ನಂತರ, ನಾವಿದನ್ನ ಎಕ್ಸ್ಪೋಸ್ ಮಾಡಿ ಆದ ನಂತರ ಇಡಿ ಅಧಿಕಾರಿಗಳು ಎಸ್ ಹೌದು ವಿದೇಶಿ ಹಣ ಹರಿದು ಬಂದಿದ್ದು ನಿಜ, ಇದರ ತನಿಖೆ ಆಗಬೇಕು ಅಂತ ಹೇಳಿ ಇಡಿ ಈಗ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಫೇಮಾ ಅಡಿ ಕೇಸ್ ದಾಖಲಾಗುತ್ತಾ? ಫೇಮಾ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ 2 ದೂರುಗಳ ಅಡಿಯಲ್ಲಿ ಇಡಿ ತನಿಖೆಯನ್ನು ಮಾಡುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಮಹಾ ಇಂಪ್ಯಾಕ್ಟ್. ಇದು ನಾವು ನಿರಂತರವಾಗಿ ಈ ಬುರುಡೆ ಗ್ಯಾಂಗ್ ವಿಚಾರವಾಗಿ ಇವರಿಗೆ ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಗ ಬಂತು, ಇವರು ಏನೆಲ್ಲ ಹೈಡ್ರಾಮಾ ಮಾಡಿದ್ರು, ಏನೆಲ್ಲ ಕತೆ ಕಟ್ಟಿದ್ರು, ಇವರ ಉದ್ದೇಶ ಏನಾಗಿತ್ತು, ಇದೆಲ್ಲವನ್ನು ಕೂಡ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಇದಾದ ನಂತರ ಈಗ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಇದು ಒಡನಾಡಿ ಮತ್ತು ಸಂವಾದ ಎನ್ಜಿಒ ಮೇಲೆ ಇಡಿ ಕಣ್ಣಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ